40 ಅಡಿ ರಸ್ತೆ, ಒಳ್ಳೆ ರೆಡ್ ಸಾಯಿಲು. ನಿಯರ್ ಬೈ ಹಿರಿಯೂರು ಮಧ್ಯ ಶಿರಾ ಬರುತ್ತೆ. ನಿಯರ್ ಬೈ ಜೋಗನಹಳ್ಳಿ. ಜೋಗನಹಳ್ಳಿಯಿಂದ ಕೇವಲ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಚಿತ್ರದುರ್ಗ ಜಿಲ್ಲೆ, ಹಿರಿಯೂರು ತಾಲೂಕು. ಇದು 3.5 ಎಕರೆ ಪ್ರಾಪರ್ಟಿ. ಕಂಪ್ಲೀಟ್ ತಂತಿ ಬೇಲಿ ಆಗಿದೆ. ಮೆಶ್ ಹಾಕಿದ್ದಾರೆ, ಯಾವುದೇ ಥರ ಕಾಡು ಪ್ರಾಣಿ ಒಳಗಡೆ ಎಲ್ಲ ಹೋಗಬಾರ್ದು ಅಂಥೇಳಿ. ಹಿರಿಯೂರು ಇಲ್ಲಿಂದ ಕೇವಲ ಒಂದು 16ರಿಂದ 17 ಕಿಲೋಮೀಟ್ರ್ ಹಿರಿಯೂರು ಆಗುತ್ತೆ. ಶಿರಾ ಇಲ್ಲಿಂದ 26ರಿಂದ 27 ಕಿಲೋಮೀಟ್ರ್ ಶಿರಾ ಆಗುತ್ತೆ. ಇಲ್ಲಿದ್ದ ವಿಲೇಜ್ಗೆ ನಮಗೆ 2 ಕಿಲೋಮೀಟ್ರು ಆಗಲ್ಲ, 1 ಕಿಲೋಮೀಟ್ರ್ ಮೇಲೆ 200 ಮೀಟ್ರ್ ಆಗುತ್ತೆ. 1.5 ಕಿಲೋಮೀಟ್ರ್ ಅಂದ್ಕೊಳ್ಳೋಣ. ಕಂಪ್ಲೀಟ್ ಮೆಶ್ ಹಾಕ್ಬಿಟ್ಟು 3.5 ಎಕರೆ ಪ್ರಾಪರ್ಟಿ, 2 ಪಾಣಿ ಬರುತ್ತೆ ನಿಮಗೆ. ಕಂಪ್ಲೀಟ್ ರೆಡ್ ಸಾಯಿಲು ನೋಡಿ. ಅಲ್ಲಿ ಒಂದು ಒಳ್ಳೆ ಶೀಟಿನ ಮನೆ ಮಾಡಿದ್ದಾರೆ ಅಮೂಲ್ಯಲ್ಲಿ, ವಾಸ್ತು ಪ್ರಕಾರವಾಗಿ. ಒಳ್ಳೆ ಒಂದು ರೂಮ್ ಇದೆ ಫ್ಯಾಮಿಲಿಗೆ. ಇದರಲ್ಲಿ 2 ಬೋರ್ ಇದೆ, ಪ್ಲಸ್ ಗೇಟ್ ಇದೆ, ಟ್ರಾನ್ಸ್ಫಾರಮ್ ಇದೆ, ಎಲ್ಲ ರೆಡಿ ಇದೆ. ತೋಟ ಮಾಡ್ಕೊಳೋರಿಗೆ ತುಂಬ ಅನುಕೂಲವಾಗಿದೆ. ಇದು 43 ಲಕ್ಷ ರೂಪಾಯಿ 1 ಎಕರೆ ಹೇಳ್ತೀವಿ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 43 ಲಕ್ಷ 1 ಎಕರೆ ಜನರಲ್ ಪ್ರಾಪರ್ಟಿ. 4 ಕಡೆ ತಂತಿ ಬಿಲ್ಲಿ ಆಗಿದೆ, ವಿತ್ ಬೋರೂನ್ ಇದೆ, ಟ್ರಾನ್ಸ್ಫಾರಮ್ ಇದೆ, ಒಂದು ಒಳ್ಳೆ ರೂಮ್ ಇದೆ ವಾಸಕ್ಕೋಸ್ಕರ. ತೋಟ ಮಾಡ್ಕೊಳೋರಿಗೆ ಅನುಕೂಲ ಆಗುತ್ತೆ. ಇಲ್ಲಿ ನಮಗೆ ಹೈವೇ ಕೇವಲ 3 ಕಿಲೋಮೀಟ್ರ್ ಆಗುತ್ತೆ. NH ನ್ಯಾಷನಲ್ ಹೈವೇ. ಏನು ಪುಣೆ ಟು ನಾವು ಚಿತ್ರದುರ್ಗ ಇಂದ ಆಯ್ತಾ ನಾವು ಬೆಂಗಳೂರು ಹೋಗ್ತೀವಿ, ಬೆಂಗಳೂರು ಟು ಪುಣೆ NH ನ್ಯಾಷನಲ್ ಹೈವೇ. ಗೇಟ್ ಇದೆ, ವೆಹಿಕಲ್ ಒಳಗಡೆ ಹೋಗೋದಕ್ಕೆ ಬರೋದಕ್ಕೆ ಏನು ಸಮಸ್ಯೆ ಇಲ್ಲ. ಪಕ್ಕದಲ್ಲಿ ಒಳ್ಳೆ ತೋಟ ಮಾಡಿದ್ದಾರೆ, ತೆಂಗಿನ ತೋಟ. ಭಾಳ ಅಂದರೆ ಭಾಳ ಚೆನ್ನಾಗಿದೆ. ಆ ತೋಟ ನಿಮಗೆ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂಥೇಳಿ. 40 ಅಡಿ ರಸ್ತೆ ಇದು ನೋಡಿ. ರೈತರು ಹೇಳ್ತಿದ್ದಾರೆ 3 ವರ್ಷದ ಮೇಲೆ 1 ತಿಂಗಳಾಗಿದೆ ಅಂತೆ. ಈ ತೆಂಗಿನ ಮರ ಎಷ್ಟು ಚೆನ್ನಾಗಿ ಬಂದಿದೆ, ಭೋಗವಾಗಿದೆ. ಇನ್ನು 1 ವರ್ಷದಲ್ಲಿ ಎಲ್ಲ ಒಂಬಾಳೆಗೆ ಬರುತ್ತೆ ಇದು. ನೆಲಕ್ಕೆ ಆರ್ಗಾನಿಕ್ ಆಗಿ ಮಾಡುವಂಥ ಒಂದು ವಿಧಾನ ವಿಜ್ಞಾನಿಗಳು ಸುಮ್ಮನೆ ಹೇಳೋದಿಲ್ಲ. ಎಲ್ಲರೂ ನೆಲಕ್ಕೆ ಉರುಳಿ ಹಾಕಿ, ಅಲಸಂದೆ ಹಾಕಿ, ತೊಗರಿ ಹಾಕಿ, ಹುಡ್ದಾಕಿ ಅಂತ ಏನಕ್ಕೆ ಹೇಳ್ತಾರಂದರೆ ಇದೇ ಕಾರಣ ನೋಡಿ. ನಾನು ರೈತ ಮಿತ್ರನಾಗಿ, ರೈತನ ಪರವಾಗಿ, ನನ್ನ ಧ್ವನಿಯಾಗಿ ನಿಮಗೆ ಒಳ್ಳೆ ಮಣ್ಣು ಇರುವಂಥ, ಒಳ್ಳೆ ತೆಂಗು ಬೆಳೆದಿರುವಂಥ ರೈತರಿಗೆ ಪರಿಚಯ ಕೊಡ್ತಾಯಿದ್ದೀನಿ. ನಮ್ಮ ಹೆಸರು ರಂಗಸ್ವಾಮಿ ನೋಡಿ. ಇದು 3 ವರ್ಷದ ಮೇಲೆ 1 ತಿಂಗಳಾಗಿದೆ. ಇದು ಆಲ್ರೆಡಿ ನಮಗೆ ಒಂಬಾಳೆ ಬಂದಿದೆ. ಈ ಸಸಿನ ನಾಟಿ ಮಾಡಿದಾಗಿದ್ದ ನೋಡಿ. ಇಲ್ಲಿ ಒಂಬಾಳೆ ಬಂದಿದೆ, ಇಲ್ಲಿ ಒಂಬಾಳೆ ಬರ್ತಾ ಇದೆ, ಇಲ್ಲಿ ಒಂಬಾಳೆ ಹೊಡೆದಿದೆ, ಈ ಕಡೆ ಒಂಬಾಳೆ ಹೊಡೆದಿದೆ. ನಮ್ಮ ರೈತರು ಸುಮ್ಮನೆ ಗಿಡನ ನೆಡೋದಿಲ್ಲ. ಅವರು ಮಕ್ಕಳು ಹುಟ್ಟಿದ ಮೇಲೆ ಯಾವ ಥರ ಜಾತಕನ ನಾವು ಬರಿತೀವೋ, ಜಾತಕ ತುಂಬ ಇಂಪಾರ್ಟೆಂಟ್ ಮಕ್ಕಳು ಹುಟ್ಟಿದ ಮೇಲೆ. ಅದೇ ಥರ ಒಂದು ಗಿಡ ನಾಟಿ ಮಾಡಿದರೆ ಯಾವ ಡೇಟಿಗೆ ನಾನು ನಾಟಿ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ಮೆನ್ಷನ್ ಮಾಡಿಟ್ಟಿದ್ದಾರೆ ರೈತರು ಡೈರಿಯಲ್ಲಿ. ಇಷ್ಟು ಚೆನ್ನಾಗಿ ತೆಂಗು ಬಂದಿದೆ. ಇದು ಪಕ್ಕದ್ದೇ ಪ್ರಾಪರ್ಟಿ ನಾನು ಹೇಳಿರೋದು. 3.5 ಎಕರೆ ಪ್ರಾಪರ್ಟಿ, ಎಕ್ಸಲೆಂಟ್ ಪ್ರಾಪರ್ಟಿ ಇದು ನೋಡಿ. ಈ ಥರ ಉರುಳಿ ಹಾಕೋದ್ರಿಂದ ಭೂಮಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾವು ಗೋಮಾಳದಲ್ಲಿ ಅಥವಾ ಅಲ್ಲಿ ಇಲ್ಲಿ ರಸ್ತೆಗಳಲ್ಲಿ ತಂಗಟೆ ಸೊಪ್ಪುಗಳನ್ನ ನೋಡ್ತಾ ಇರ್ತೀವಿ. ತಂಗಟೆ ಸೊಪ್ಪು ಅಂತ ಹೇಳ್ಬಿಟ್ಟು ನೀವು ಕೇಳಿರ್ತೀರ. ಹಳದಿ ಕಲರ್ ಹೂವು ಬರ್ತಾ ಇರುತ್ತೆ. ಆ ಸೊಪ್ಪನ್ನ ರೈತರು ಪ್ರತಿಯೊಂದು ಗಿಡದ ಒಂದು ಬುಡದಕ್ಕೆ ಹಾಕಿ ಇದನ್ನು ಆರ್ಗಾನಿಕ್ ಆಗಿ ಗೊಬ್ಬರನ, ಕೃತಕವಾಗಿ ಅಂತ ಗೊಬ್ಬರ ತಯಾರು ಮಾಡಿದ್ದಾರೆ. ಭೂಮಿಯಲ್ಲಿ ಯಾವುದೇ ಥರ ಜೀವಿಗಳು ಸಾಯೋದಿಲ್ಲ. ಈ ಥರ ನಾವು ಆರ್ಗಾನಿಕ್ನ ಯೂಸ್ ಮಾಡೋದ್ರಿಂದ 3 ವರ್ಷದಲ್ಲಿ ನಿಮಗೆ ಬಂದಿದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. 3 ವರ್ಷದ ಅಡಿಕೆ ಇದು, ನೀವು ಎಲ್ಲಿ ನೋಡಿರೋಕ್ಕಿಲ್ಲ. ಇದು 3 ವರ್ಷದ ಮೇಲೆ 15 ದಿನ ಆಗಿದೆ. ಈ ಅಡಿಕೆನ ನಾಟಿ ಮಾಡಿ ಇದರ ಬುಡಗಳು ಅಥವಾ ಈ ಅಡಿಕೆ ತೋಟ ನೋಡಿದರೆ ನೀವೆಲ್ಲರೂ 5 ವರ್ಷದ ಗಿಡ ಅಂತ ಅಂದ್ಕೊತೀರ. ಅಷ್ಟು ಚೆನ್ನಾಗಿ ಭೋಗವಾಗಿ ಬಂದಿದೆ. ಮತ್ತು ಈ ಭೂಮಿಯಲ್ಲಿ ಕಬ್ಬಿಣ ಅಂಶ ತುಂಬ ಚೆನ್ನಾಗಿದೆ. ಏನು ಐರನ್ ಕಾಂಟ್ಯಾಕ್ಟ್ ಅಂತೀವೋ ಅದು ತುಂಬ ಚೆನ್ನಾಗಿದೆ ನೋಡಿ. ಇದರಲ್ಲಿ ನಾವು ಎಲ್ಲ ತರಕಾರಿಗಳು ಹಾಕಿದ್ದಾರೆ. ಬೆಂಡೆಕಾಯಿ ಹಾಕಿದ್ದಾರೆ ಸೈಡಲ್ಲಿ, ಅಲಸಂದೆ, ಅವರೆ, ಈ ಥರ ತೊಗರಿ ಎಲ್ಲ ಹಾಕ್ಕೊತಾರೆ ರೈತರು. ಇದು ಯಾವುದೇ ಥರ ಇದರಲ್ಲಿ ಅವರು ಫಸಲು ತೊಗೊಳಕ್ಕಲ್ಲ. ಇದೆಲ್ಲ ಗೊಬ್ಬರ ಬರಬಾರ್ದು, ಗೊಬ್ಬರ ಚೆನ್ನಾಗಾಗಲಿ ಅಂತ.
ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತೋಟನ. ಈ ಥರ ರೈತರು ಸಿಗೋದು ಭಾಳ ಕಡಿಮೆ. ಅದು ನಮ್ಮ ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಈ ಥರ ಒಳ್ಳೆ ಫಲವತ್ತಾದಂಥ ಮಣ್ಣು ಇರೋದ್ರಿಂದನೇ ನಾವು ಒಳ್ಳೆ ಬೆಳೆ ತಗೊಳೋಕ್ಕೆ ಸಾಧ್ಯ. ಒಳ್ಳೆ ನೀರಿದೆ ನೋಡಿ. ಅಡಿಕೆ ಗಿಡ ಬುಡ ಎಷ್ಟು ದಪ್ಪ ಇದೆ ಗೊತ್ತಾ, ತುಂಬ ಚೆನ್ನಾಗಿದೆ. ಸ್ಟ್ರೆಂತಲ್ಲಿದೆ ನೋಡಿ. 3 ವರ್ಷದ ಗಿಡ ಅನ್ನೋ ಥರ ಇಲ್ಲ ಇದು. ಸರ್ 3 ವರ್ಷದ ಮೇಲೆ 1 ತಿಂಗಳಾಯ್ತು ಸರ್. ಹಾಂ, 3 ವರ್ಷದ ಮೇಲೆ 1 ತಿಂಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಾನು ನಿಮಗೆ ಇನ್ನು ಮತ್ತೊಮ್ಮೆ ತೋರಿಸ್ತಿದ್ದೀನಿ ತೆಂಗಿನ ತೋಟ. ಇದು ನಂದೇ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಗ್ರಿಕಲ್ಚರ್ ಮಾಡಬೇಕಂದ್ರೆ ಇವ್ರ ಹತ್ರ ಬಂದುಬಿಟ್ಟು ಕೆಲವು ಕ್ಲಾಸುಗಳು ನಾವು ಕಲಿಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರತಿ ಗಿಡನೂ ತುಂಬ ಚೆನ್ನಾಗಿದೆ. ಭೂಮಿ ಸಮತಟ್ಟವಾಗಿದೆ. ಗಿಡನ 30 ಅಡಿ ಏನು ಮೊದಲಿದ್ದ ಪೂರ್ವಜರು ಅಳವಡಿಸ್ಕೊಂಡು ಬಂದಿದ್ದಾರೆ, ಇವತ್ತಿನ ಸೈಂಟಿಸ್ಟ್ ಸಮೇತನೂ ಫೇಲ್ ಆಗ್ತಾರೆ ಪೂರ್ವಜರ ಮುಂದೆ. ತುಂಬ ಚೆನ್ನಾಗಿದೆ ತೋಟ. ಇದಕ್ಕೆ ಅಟ್ಯಾಚ್ ಆಗಿನೇ 3.5 ಎಕರೆ ನಾನು ಹೇಳಿರೋದು ಪ್ರಾಪರ್ಟಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕಷ್ಟಪಟ್ಟಿದ್ದಾರೆ ರೈತರು. ನಮಗೆ ಫ್ಯೂಚರಲ್ಲಿ ತೋಟ ಮಾಡಿದರೆ ನಿಮ್ಮ ಥರ ನಮಗೆ ನಿಮಗೆ ಬೀಜ ವ್ಯವಸ್ಥೆ ಮಾಡಿಕೊಡ್ಬೇಕು ನಮ್ಮ ಕಸ್ಟಮರ್ಗಳಿಗೆ. ಅಥವಾ ನಾನೇನಾದರೂ ತೋಟ ಮಾಡಿದರೆ ನಾನು ಕೊಡ್ತೀನಿ 100%. 100% ಓಕೆ. ಇವತ್ತು ನಮ್ಗೆ ಇದೇ ಥರ ತೋಟ ಮಾಡ್ಬೇಕನ್ನೋ ಆಸೆ ಎಲ್ಲರಿಗೂ. ಕೊಯ್ದೆಲ್ಲ ಬುಡಕ್ಕೆ ಹಾಕ್ತೀವಿ. ಹೌದು. ನೋಡಿ, ಇದೇ ಮನೆ, ಇದೇ ಪ್ರಾಪರ್ಟಿ. ಕಂಪ್ಲೀಟಾಗಿ 3.5 ಎಕರೆ. ಅಲ್ಲಿ ಗೇಟ್ ತೋರಿಸ್ತಿದೆ ನೋಡಿ. ಈ ಥರ ತೋಟಗಳನ್ನ ನೀವು ನೋಡೋದು ಭಾಳ ಕಡಿಮೆ. ಈ ಥರ ಮಣ್ಣು ಚೆನ್ನಾಗಿರೋದ್ರಿಂದನೇ ನಾವು ಈ ಮಣ್ಣು ನಿಮ್ಗೆ ರೆಫರ್ ಮಾಡ್ತೀನಿ. ತುಂಬ ಕಸ್ಟಮರ್ ಬೆಂಗಳೂರಿಗೆ ನಿಯರ್ ಆಗಿ ನನಗೊಂದು ಒಳ್ಳೆ 3 ಇಂದ 3.5 ಎಕರೆ ನನಗೆ ಪ್ರಾಪರ್ಟಿ ಬೇಕು ಅಂದರೆ ಒಳ್ಳೆ ರಸ್ತೆ ಪಕ್ಕದಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ಒಳ್ಳೆ ಮನೆಯೂ ಸಮೇತ ಮಾಡಿಟ್ಟಿದ್ವಿ. ಇದು 43 ಲಕ್ಷ ರೂಪಾಯಿ 1 ಎಕರೆ ಹೇಳ್ತೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಎಕ್ಸಲೆಂಟ್ ಪ್ರಾಪರ್ಟಿ ವಿತ್ ಬೋರ್ ಇದೆ, ನೀರಾವರಿ, ಟ್ರಾನ್ಸ್ಫಾರಮ್ ಎಲ್ಲ ಇದೆ ನೋಡಿ. ಟ್ರಾನ್ಸ್ಫಾರಮ್ ಸಮೇತ ಇದೆ ಆ ತೋಟಕ್ಕೆ ಸಪ್ರೇಟಾಗಿ. ಸರಿನಾ? ಎಲ್ಲ ಮೆಶ್ ಇದೆ ವಿತ್ ತಂತಿ ಬೇಲಿ. ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ರೈತರು ಕಷ್ಟಪಟ್ಟು ನೋಡಿ ತಂಗಟೆ ಎಲೆನ ಎಲ್ಲ ಮಾಡಿದ್ದಾರೆ. ವೀಡಿಯೋ ಎಲ್ಲ ಹೇಳಿದ್ದೀನಿ. ನಂತರ ನಿಮಗೆ ಎಲ್ಲ ಸ್ಪಷ್ಟವಾಗಿ ಒಂದು ಅಗ್ರಿಕಲ್ಚರ್ ಮಾಡೋದಕ್ಕೆ ಚಳ್ಳಕೆರೆ ತಾಲೂಕು ಅಥವಾ ನಮ್ಮ ಚಿತ್ರದುರ್ಗ ತಾಲೂಕಲ್ಲಿ, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಲ್ಲಿ ಪ್ರಾಪರ್ಟಿ ಬೇಕು ಅಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಪ್ರಾಪರ್ಟಿನ ಒಳ್ಳೆ ಬೆಲೆಯಲ್ಲಿ ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ಸೈನಿಕನ ನಮ್ಮನ್ನು ಬೆಳೆಸಿ, ಈ ಭೂಮಿ ಪ್ರಿಯ ಚಾನಲ್ನ ಬೆಳೆಸಿ ಈ ಥರ ತೋಟ ಮಾಡೋದಕ್ಕೆ ಮುಂದೆ ಬನ್ನಿ. ಬರೋ ಪೀಳಿಗೆಯಲ್ಲಿ ತೆಂಗಿಗೆ ತುಂಬ ಒಳ್ಳೆ ಬೆಲೆ ಬರುತ್ತೆ. ಈ ಥರ ಒಳ್ಳೆ ನಿಮಗೆ ಒಂದು ಮಾರ್ಗದರ್ಶನ ಜೊತೆಗೆ ನಿಮಗೆ ಒಳ್ಳೆ ತೋಟ ಮಾಡೋದಕ್ಕೆ ಸಪೋರ್ಟ್ ಮಾಡ್ತೀನಿ ನಾನು. ಥ್ಯಾಂಕ್ ಯು ಎಲ್ಲರಿಗೂ, ನನ್ನ ಎಲ್ಲ ಕಸ್ಟಮರ್ಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಭಾರತ್.